ನಮಸ್ಕಾರ ಕನ್ಯಾ ರಾಶಿಯವರೇ, ನಾನು ನೇರವಾಗಿ ಮಾತನಾಡುತ್ತೇನೆ. ನನ್ನ ಮಾತು ಚುಚ್ಚಿದರೂ ಪರವಾಗಿಲ್ಲ. ನಿಮ್ಮ ಅತಿದೊಡ್ಡ ಕಾಯಿಲೆ ಏನು? ಓವರ್ ಥಿಂಕಿಂಗ್ ಮತ್ತು ಇಡೀ ಪ್ರಪಂಚದ ಹೊರೆಯನ್ನು ನಿಮ್ಮ ತಲೆಯ ಮೇಲೆ ಹೊತ್ತುಕೊಂಡು ನಡೆಯುವುದು. ನೀವು ಹಗಲಿರುಳು ಕತ್ತೆಯಂತೆ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ. ಬೇರೆಯವರ ಕೆಲಸವನ್ನು ಪರಿಪೂರ್ಣವಾಗಿಸಲು ನಿಮ್ಮ ರಾತ್ರಿಯ ನಿದ್ದೆಯನ್ನು ಹಾಡಿ ಮಾಡಿಕೊಂಡಿದ್ದೀರಿ. ಆದರೆ ಕ್ರೆಡಿಟ್ ಯಾರು ತೆಗೆದುಕೊಂಡರು? ಬೇರೆ ಯಾರೋ. ನಿಮ್ಮನ್ನು ಕೇವಲ ಬಳಸಿಕೊಳ್ಳಲಾಯಿತು. ಹಣ, ಬಡ್ತಿ ಅಥವಾ ಗೌರವದ ವಿಷಯ ಬಂದಾಗ ನಿಮ್ಮನ್ನು ಸೈಡ್ ಲೈನ್ ಮಾಡಲಾಯಿತು. ಈಗ ಈ ನೌಕರರ ಮನಸ್ಥಿತಿಯಿಂದ ಹೊರಬನ್ನಿ, ಏಕೆಂದರೆ ಈಗ ನಡೆಯುತ್ತಿರುವ ಜ್ಯೋತಿಷ್ಯದ ಬದಲಾವಣೆಯು ನಿಮ್ಮೊಳಗೆ ಭಯಂಕರವಾದ ಸ್ವಾರ್ಥವನ್ನು ಹುಟ್ಟುಹಾಕಲಿದೆ. ಇದು ಇನ್ನು ಮುಂದೆ ನೀವು ಯಾರ ಕೆಲಸವನ್ನೂ ಪುಕ್ಕಟೆಯಾಗಿ ಮಾಡುವುದಿಲ್ಲ. ಪೈಪೋಟಿಗೂ ಲೆಕ್ಕವಿರುತ್ತದೆ, ಪೈಗೂ ಲೆಕ್ಕವಿರುತ್ತದೆ. ನಿಮ್ಮೊಳಗಿನ ಆ ಕ್ರೂರ ಮತ್ತು ಜಾಣ ಮನುಷ್ಯ ಈಗ ಹೊರಬರುತ್ತಾನೆ. ಅವನು ಕೇವಲ ತನ್ನ ಸಾಮ್ರಾಜ್ಯವನ್ನು ಕಟ್ಟುವ ಬಗ್ಗೆ ಮಾತ್ರ ಯೋಚಿಸುತ್ತಾನೆ. ಈ ಬದಲಾವಣೆಯು ನಿಮ್ಮನ್ನು ಹೇಗೆ ಕೋಟ್ಯಾಧಿಪತಿಯನ್ನಾಗಿ ಮಾಡುತ್ತದೆ ಮತ್ತು ನಿಮ್ಮ ಜೀವನ ಹೇಗೆ ಬದಲಾಗುತ್ತದೆ? ಬನ್ನಿ, ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಸತ್ಯವನ್ನು ತಿಳಿಯೋಣ. ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದವರಿಗೆ ಜುಲೈ 27ರಿಂದ ಡಿಸೆಂಬರ್ 11, 2020 ಸಮಯ. ಇದು ಪೂರ್ತಿ 138 ದಿನಗಳ ಕಾಲಾವಧಿಯಾಗಿದ್ದು ಅತ್ಯಂತ ಮಹತ್ವದ ಗೋಚಾರವನ್ನು ತರುತ್ತಿದೆ. ಇದು ಯಾವುದೇ ವಿನಾಶಕಾರಿ ಚಂಡಮಾರುತವಲ್ಲ, ಬದಲಿಗೆ ನಿಮ್ಮ ಜೀವನದಿಂದ ಕಳೆದ 30 ವರ್ಷಗಳ ಕಸವನ್ನು ಸ್ವಚ್ಛಗೊಳಿಸುವ ಕಾಸ್ಮಿಕ್ ಆಸಿಡ್ ಆಗಿದೆ. 7ನೇ ಮನೆಯಲ್ಲಿ ಕುಳಿತಿರುವ ವಕ್ರ ಶನಿಯು ನಿಮ್ಮ ವೃತ್ತಿ ಜೀವನ, ನಿಮ್ಮ ವ್ಯಾಪಾರ, ಆರೋಗ್ಯ ಮತ್ತು ಕೌಟುಂಬಿಕ ಜೀವನಕ್ಕೆ ಹೇಗೆ ಹೊಸ ದಿಕ್ಕನ್ನು ನೀಡಲಿದ್ದಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಅತ್ಯಂತ ದೊಡ್ಡ ನೆಮ್ಮದಿಯ ವಿಷಯವೆಂದರೆ ಕನ್ಯಾ ರಾಶಿಯು ಪ್ರಸ್ತುತ ಶನಿಯ ಸಾಡೆ ಮತ್ತು ದಯ್ಯಾದಲ್ಲಿ ಪ್ರಭಾವದಿಂದ ಸಂಪೂರ್ಣವಾಗಿ ಮುಕ್ತವಾಗಿದೆ. ಶನಿಯು 8ನೇ ಮನೆಯ ಕಡೆಗೆ ಹೋಗುತ್ತಿದ್ದನು. ಅಲ್ಲಿಂದ ನಿಮ್ಮ ಕಷ್ಟಕರವಾದ ದಯ್ಯ ಪ್ರಾರಂಭವಾಗುತ್ತಿತ್ತು. ಆದರೆ ವಕ್ರನಾಗಿ ಅವನು 2 ಹೆಜ್ಜೆ ಹಿಂದಕ್ಕೆ ಇಟ್ಟಿದ್ದಾನೆ ಮತ್ತು ನಿಮ್ಮನ್ನು ದಯ್ಯದ ಪ್ರಕೋಪದಿಂದ ಸಂಪೂರ್ಣವಾಗಿ ರಕ್ಷಿಸಿದ್ದಾನೆ. ಮುಂದಿನ ಹಂತವು ಜೂನ್ 2027ರಲ್ಲಿ ಬರುತ್ತದೆ. ಅಲ್ಲಿಯವರೆಗೆ ನಿಮ್ಮ ಹಳೆಯ ತಪ್ಪುಗಳನ್ನು ತಿದ್ದಿಕೊಳ್ಳಲು ಮತ್ತು ಜೀವನವನ್ನು ಸ್ಥಿರಗೊಳಿಸಲು ನಿಮ್ಮ ಬಳಿ ಈ ಸುವರ್ಣಾವಕಾಶವಿದೆ. ಮೊದಲನೆಯದಾಗಿ, ವಕ್ರ ಆಗುವುದರ ನಿಜವಾದ ಅರ್ಥವೇನು ಎಂಬ ಈ ವಿಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಖಗೋಳ ವಿಜ್ಞಾನದಲ್ಲಿ ಯಾವುದೇ ಗ್ರಹವು ಎಂದಿಗೂ ಹಿಂದಕ್ಕೆ ಚಲಿಸುವುದಿಲ್ಲ. ಇದು ಭೂಮಿಯ ಚಲನೆಯಿಂದ ಉಂಟಾಗುವ ಕೇವಲ ದೃಷ್ಟಿಭ್ರಮೆಯಾಗಿದೆ. ಆದರೆ ಜ್ಯೋತಿಷ್ಯದಲ್ಲಿ ಇದರ ಪ್ರಭಾವವು ತುಂಬಾ ಆಳವಾಗಿರುತ್ತದೆ. ಶನಿಯು ವಕ್ರನಾದಾಗ ಅವನ ಚೇಷ್ಟಾ ಬಲ, ಅಂದರೆ ಅವನ ಆಂತರಿಕ ಪ್ರಯತ್ನವು 3 ಪಟ್ಟು ಹೆಚ್ಚಾಗುತ್ತದೆ. ಅವನ ಶಕ್ತಿಯು ತುಂಬಾ ನೇರ, ಕಠಿಣ ಮತ್ತು ಕೇಂದ್ರೀಕೃತ ಆಗುತ್ತದೆ. ಕನ್ಯಾ ರಾಶಿಯವರಿಗೆ ಶನಿ ಕೆಟ್ಟ ಗ್ರಹವಲ್ಲ. ಅವನು ಪಂಚಮೇಶ ಮತ್ತು ಷಷ್ಠೇಶನಾಗಿರುವ ಕಾರಣ ಅತ್ಯಂತ ಶುಭ ಗ್ರಹವಾಗಿದ್ದಾನೆ. ಶನಿಯು ವಾಯುತತ್ವದ ಒಣಗ್ರಹ ಮತ್ತು ಈ ಸಮಯದಲ್ಲಿ 7ನೇ ಮನೆಯಲ್ಲಿ ಮೀನರಾಶಿಯ ಜಲತತ್ವದಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ನೀರಿನೊಳಗೆ ಗಾಳಿಯು ವೇಗವಾಗಿ ಹೋದಾಗ ಸ್ವಾಭಾವಿಕವಾಗಿ ನೊರೆ ಮತ್ತು ಗುಳ್ಳೆಗಳು ಏಳುತ್ತವೆ. ಈ 138 ದಿನಗಳಲ್ಲಿ ನಿಮ್ಮ ಜೀವನದಲ್ಲೂ, ವಿಶೇಷವಾಗಿ ಸಂಬಂಧಗಳು ಮತ್ತು ವ್ಯಾಪಾರದಲ್ಲಿ ಕೆಲವು ತಾತ್ಕಾಲಿಕ ಗೊಂದಲಗಳು ಮತ್ತು ತಪ್ಪು ತಿಳುವಳಿಕೆಗಳು ಉದ್ಭವಿಸುತ್ತವೆ. ಆದರೆ ನೀವು ತಾಳ್ಮೆಯಿಂದಿರಬೇಕು, ಏಕೆಂದರೆ ಈ ವೈಚಾರಿಕ ನೊರೆಯು ಸ್ವಲ್ಪ ಸಮಯದ ನಂತರ ತನ್ನಿಂದ ತಾನೇ ಶಮನವಾಗುತ್ತದೆ. ವೃತ್ತಿ ಮತ್ತು ವ್ಯಾಪಾರದ ಬಗ್ಗೆ ಮಾತನಾಡುವುದಾದರೆ, ಶನಿಯು 7ನೇ ಮನೆಯಲ್ಲಿ ಸಾಕ್ಷಾತ್ ಕುಳಿತಿದ್ದಾನೆ. ಜ್ಯೋತಿಷ್ಯದಲ್ಲಿ ಭಾವಾತ್ ಭಾವ ಸಿದ್ಧಾಂತವು ಹೇಳುವಂತೆ 7ನೇ ಮನೆಯು ನಿಮ್ಮ 10ನೇ ಮನೆಯಿಂದ 10ನೇ ಮನೆಯಾಗಿದೆ. ಆದ್ದರಿಂದ ಇದು ನಿಮ್ಮ ವ್ಯಾಪಾರದ ಮತ್ತು ಕರ್ಮದ ಅತಿದೊಡ್ಡ ಮನೆಯಾಗಿದೆ. ಶನಿಯು ಹಿಂದಕ್ಕೆ ಎಳೆಯುವಿಕೆಯು ನಿಮ್ಮ 6ನೇ ಮನೆ, ಅಂದರೆ ಉದ್ಯೋಗ ಮತ್ತು ಶತ್ರುಗಳ ಫಲಿತಾಂಶವನ್ನು ನೀಡುವಂತೆಯೂ ಅವನನ್ನು ಒತ್ತಾಯಿಸುತ್ತದೆ. ಇದರ ನೇರ ಪರಿಣಾಮವೆಂದರೆ ನೀವು ವ್ಯಾಪಾರಿಯಾಗಿದ್ದರೆ ವಿಫಲವಾಗುವ ಭಯದಿಂದ ನೀವು ನಿಲ್ಲಿಸಿದ್ದ ಯೋಜನೆಗಳು ಇದ್ದಕ್ಕಿದ್ದಂತೆ ಮತ್ತೆ ಪ್ರಾರಂಭವಾಗುತ್ತದೆ. ಉದ್ಯೋಗಸ್ಥರಿಗೆ ತಡೆಹಿಡಿಯಲಾದ ಬಡ್ತಿ ಅಥವಾ ಸಿಲುಕಿಕೊಂಡಿರುವ ಸಂಬಂಧಗಳು ಇದೇ ಸಮಯದಲ್ಲಿ ಬಿಡುಗಡೆಯಾಗುತ್ತದೆ. ಶನಿಯು ಕರ್ಮದ ಫಲದಾತ ಮತ್ತು ಈ ಸಮಯದಲ್ಲಿ ಅವನು ನಿಮ್ಮ ಹಳೆಯ ನಿಂತು ಹೋದ ಕರ್ಮಗಳ ಫೈಲ್ಗಳನ್ನು
ತೆರೆಯುತ್ತಿದ್ದಾನೆ. 6ನೇ ಮನೆಯ ಮೇಲಿನ ಪ್ರಭಾವದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿದ್ದವರು ತಾವಾಗಿಯೇ ಶಾಂತರಾಗುತ್ತಾರೆ. ಆಗಸ್ಟ್ ಅಂತ್ಯದಿಂದ ಅಕ್ಟೋಬರ್ ನಡುವೆ ಶನಿಯು ತನ್ನದೇ ಆದ ಉತ್ತರಾಭಾದ್ರಪದ ನಕ್ಷತ್ರದಲ್ಲಿ ಗೋಚಾರ ಮಾಡಿದಾಗ ವ್ಯಾಪಾರದ ನಿರ್ಧಾರಗಳು ಬಹಳ ವೇಗವಾಗಿ ಜಾರಿಗೆ ಬರುತ್ತವೆ. ಈ ಸಮಯದಲ್ಲಿ ನೀವು ಸೋಮಾರಿತನವನ್ನು ತಪ್ಪಿಸಬೇಕು ಮತ್ತು ಮುಂದೂಡುವ ಅಭ್ಯಾಸವನ್ನು ಸಂಪೂರ್ಣವಾಗಿ ಬಿಡಬೇಕು. ಏಕೆಂದರೆ ಶನಿಗೆ ಆತುರ ಇಷ್ಟವಿಲ್ಲ, ಆದರೆ ನಿರಂತರ ಶಿಸ್ತನ್ನು ಅವನು ತುಂಬಾ ಇಷ್ಟಪಡುತ್ತಾನೆ. ಹಣ ಮತ್ತು ಸಂಪತ್ತಿನ ವಿಚಾರದಲ್ಲಿ ಈ ಗೋಚಾರವು ಹೊಸ ತಿರುವನ್ನು ತರಲಿದೆ. ನಿಮಗೆ ಬಹು ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ವಿಶೇಷವಾಗಿ ದೀರ್ಘಕಾಲದಿಂದ ಎಲ್ಲೋ ಸಿಲುಕಿಕೊಂಡಿದ್ದ ಲಿಕ್ವಿಡ್ ಕ್ಯಾಶ್ ಅಥವಾ ಯಾರಾದರೂ ಸಾಲವಾಗಿ ತೆಗೆದುಕೊಂಡು ಹಿಂತಿರುಗಿಸದ ಹಣವು ಈ ಅವಧಿಯಲ್ಲಿ ನಿಮಗೆ ಇದ್ದಕ್ಕಿದ್ದಂತೆ ಸಿಗಬಹುದು. ಶನಿಯು ಪಂಚಮೇಶನಾಗಿ 7ನೇ ಮನೆಯ ಕೇಂದ್ರದಲ್ಲಿ ಕುಳಿತಿರುವುದರಿಂದ ಹೀಗಾಗುತ್ತದೆ. ಇದು ಅತ್ಯಂತ ಶಕ್ತಿಶಾಲಿ ಕೇಂದ್ರ ತ್ರಿಕೋಣ ರಾಜಯೋಗವನ್ನು ರೂಪಿಸುತ್ತದೆ. ಈ ರಾಜಯೋಗವು ನಿಮ್ಮ ಹಣದ ಹರಿವನ್ನು ಹೆಚ್ಚಿಸುತ್ತದೆ. ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಕಾಣಬಹುದು. ಆದಾಗ್ಯೂ ಇದರ ಜೊತೆಗೆ ಮನೆಯ ದುರಸ್ತಿ ಅಥವಾ ಯಾವುದೇ ಕಾನೂನು ಮತ್ತು ವೈದ್ಯಕೀಯ ಅಗತ್ಯಗಳಿಗಾಗಿ ಹಠಾತ್ ಖರ್ಚುಗಳೂ ಬರಬಹುದು. ಆದ್ದರಿಂದ ನೀವು ಕಟ್ಟುನಿಟ್ಟಾದ ಬಡ್ಜೆಟ್ ಮಾಡಿಕೊಂಡು ನಡೆಯುವುದು ಮತ್ತು ಯಾವುದೇ ಹೊಸ ದೊಡ್ಡ ಹೂಡಿಕೆ ಮಾಡುವ ಮೊದಲು ಆಳವಾಗಿ ಪರಿಶೀಲಿಸುವುದು ಅಥವಾ ಹಣಕಾಸು ಸಲಹೆಗಾರರ ಸಹಾಯವನ್ನು ಪಡೆಯುವುದು ಬಹಳ ಮುಖ್ಯ. ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ಪ್ರೇಮ ಸಂಬಂಧಗಳು ಮತ್ತು ವೈವಾಹಿಕ ಜೀವನವು ಅತ್ಯಂತ ಮಹತ್ವದ್ದಾಗಿದೆ. ವಿವಾಹಿತರಾಗಿರುವವರಿಗೆ ಈ ಸಮಯವು ವಿವಾಹದ ಬಾಗಿಲುಗಳನ್ನು ತೆರೆಯುತ್ತಿದೆ ಮತ್ತು ಮುರಿದು ಹೋಗಿದ್ದ ಹಳೆಯ ಸಂಬಂಧ ಅಥವಾ ತಿರಸ್ಕರಿಸಲ್ಪಟ್ಟ ಪ್ರಸ್ತಾಪವು ಹಿಂತಿರುಗಿ ಬರಬಹುದು. ಅದೇ ಸಮಯದಲ್ಲಿ ಈಗಾಗಲೇ ವಿವಾಹವಾದವರ ಜೀವನದಲ್ಲಿ ಪ್ರಾರಂಭದಲ್ಲಿ ಹಳೆಯ ವಿಷಯಗಳ ಬಗ್ಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಖಂಡಿತವಾಗಿಯೂ ಇರುತ್ತದೆ, ಆದರೆ ನಂತರದ ಸಂಬಂಧವು ತುಂಬಾ ಬಲಗೊಳ್ಳುತ್ತದೆ. ಇಲ್ಲಿ ನಿಮಗಾಗಿ ಒಂದು ದೊಡ್ಡ ರಕ್ಷಣೆ ಲಭ್ಯವಿದೆ. 11ನೇ ಮನೆಯಲ್ಲಿ ಕುಳಿತಿರುವ ದೇವಗುರು ಬೃಹಸ್ಪತಿಯು ತನ್ನ ಪವಿತ್ರ 9ನೇ ದೃಷ್ಟಿಯನ್ನು ನೇರವಾಗಿ 7ನೇ ಮನೆಯಲ್ಲಿ ಕುಳಿತಿರುವ ಶನಿಯ ಮೇಲೆ ಬೀರುತ್ತಿದ್ದಾನೆ. ಗುರುವು ಸಾತ್ವಿಕ ಗ್ರಹ ಮತ್ತು ಅವನ ದೃಷ್ಟಿ ಶನಿಯ ಮೇಲೆ ಬಿದ್ದಾಗ ಶನಿಯು ಯಾವುದೇ ವಿನಾಶಕಾರಿ ಪರಿಣಾಮಗಳನ್ನು ನೀಡಲು ಸಾಧ್ಯವಾಗುವುದಿಲ್ಲ. ಗುರುವು ನಿಮ್ಮ ವೈವಾಹಿಕ ಜೀವನದ ರಕ್ಷಕನಾಗುತ್ತಾನೆ. ಜುಲೈ 27ರಿಂದ ಆಗಸ್ಟ್ 20ರ ನಡುವೆ ಶನಿಯು ರೇವತಿ ನಕ್ಷತ್ರದಲ್ಲಿರುವಾಗ ಇವರ ದೇವತೆ ಪೂಷನ್ ನಿಮ್ಮ ಸಂಬಂಧಗಳಲ್ಲಿ ಭಾವನಾತ್ಮಕ ಪೋಷಣೆಯ ಕೊರತೆ ಇದೆ ಎಂದು ನಿಮಗೆ ಅರ್ಥವಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಕುಳಿತು ಹಳೆಯ ತಪ್ಪು ತಿಳುವಳಿಕೆಗಳನ್ನು ಬಗೆಹರಿಸಿಕೊಳ್ಳಿ. ಸಂಬಂಧದಲ್ಲಿ ಭಾವನಾತ್ಮಕ ಭಾವನೆಗಳನ್ನು ಹಾಕಿ ಮತ್ತು ಸಂಪೂರ್ಣ ಪ್ರಾಮಾಣಿಕತೆಯಿಂದ ವರ್ತಿಸಿ. ಕೌಟುಂಬಿಕ ಜೀವನದಲ್ಲಿ ಈ ಸಮಯದಲ್ಲಿ ನೀವು ಬಹಳ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕಾಗುತ್ತದೆ. ಮನೆಯೊಳಗೆ ವಿಚಿತ್ರವಾದ ಚಡಪಡಿಕೆ ಇರಬಹುದು. 7ನೇ ಮನೆಯಿಂದ ಶನಿಯ 10ನೇ ದೃಷ್ಟಿಯು ನೇರವಾಗಿ ತಾಯಿ ಮತ್ತು ಆಸ್ತಿಯ ಸ್ಥಾನವಾದ ನಿಮ್ಮ 4ನೇ ಮನೆಯ ಮೇಲೆ ಬೀಳುತ್ತಿದೆ ಮತ್ತು ಅವನ 3ನೇ ನೀಚ ದೃಷ್ಟಿಯು ತಂದೆ ಮತ್ತು ಅದೃಷ್ಟದ ಸ್ಥಾನವಾದ 9ನೇ ಮನೆಯ ಮೇಲೆ ಬೀಳುತ್ತಿದೆ. ಪರಿಣಾಮವಾಗಿ ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳಾಗಬಹುದು ಮತ್ತು ತಂದೆಯೊಂದಿಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ವಾಗ್ವಾದಗಳು ಉಂಟಾಗಬಹುದು. ನಿಮ್ಮ ತಾಯಿಯ ಜವಾಬ್ದಾರಿಗಳಿಂದ ನೀವು ಹಿಂದೆ ಸರಿಯಬಾರದು ಮತ್ತು ತಂದೆ ಅಥವಾ ಯಾವುದೇ ಹಿರಿಯರ ಮುಂದೆ ನಿಮ್ಮ ಅಹಂಕಾರವನ್ನು ಕೆಳಗಿಡಬೇಕು. ಸಕಾರಾತ್ಮಕ ಅಂಶವೆಂದರೆ ಒಂದು ವೇಳೆ ಆಸ್ತಿಯ ಒಪ್ಪಂದವು ಸ್ಥಗಿತಗೊಂಡಿದ್ದರೆ ಅಥವಾ ನೀವು ಹೊಸ ಮನೆ ಮತ್ತು ವಾಹನವನ್ನು ಖರೀದಿಸಲು ಬಯಸುತ್ತಿದ್ದರೆ ಶನಿದೇವನು ಕಬ್ಬಿಣ ಮತ್ತು ನಿರ್ಮಾಣದ ಕಾರಕನಾಗಿರುವುದರಿಂದ ಆ ಕೆಲಸವು ಖಂಡಿತವಾಗಿಯೂ ನೆರವೇರುತ್ತದೆ. ಆರೋಗ್ಯದ ದೃಷ್ಟಿಕೋನದಿಂದ ಗ್ರಹಗಳ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಶನಿಯ ನೇರ 7ನೇ ದೃಷ್ಟಿಯು ನಿಮ್ಮ ದೇಹ ಮತ್ತು ಮನಸ್ಸನ್ನು ನಿಯಂತ್ರಿಸುವ ನಿಮ್ಮ ಲಗ್ನ ಅಂದರೆ ಮೊದಲ ಮನೆಯ ಮೇಲೆ ಬೀಳುತ್ತಿದೆ. ಅಲ್ಲದೆ ಕಾಲಪುರುಷ ಕುಂಡಲಿಯಲ್ಲಿ 12ನೇ ಮನೆ ಮತ್ತು ಮೀನರಾಶಿಯು ಕಾಲುಗಳನ್ನು ಪ್ರತಿನಿಧಿಸುತ್ತವೆ. ಕಳೆದ ಹಲವು ತಿಂಗಳುಗಳಿಂದ ದೇಹದಲ್ಲಿದ್ದ ಸೋಮಾರಿತನ ಹಾಗೂ ಭಾರವಾದ ಭಾವನೆ ಮಾಯವಾಗಿ ನೀವು ತುಂಬಾ ಚುರುಕಾಗಿರುತ್ತೀರಿ. ಆದರೆ ಕೀಲು ನೋವು, ಮೊಣಕಾಲು ಸಮಸ್ಯೆ, ಹಲ್ಲು ನೋವು, ಕೂದಲು ಉದುರುವಿಕೆ ಅಥವಾ ಮೈಗ್ರೇನ್ನಂತಹ ಒತ್ತಡ ಸಂಬಂಧಿತ ಸಮಸ್ಯೆಗಳು ಉದ್ಭವಿಸಬಹುದು. ಶನಿಯು ವಕ್ರನಾಗುತ್ತಿದ್ದಂತೆ
ಮೊದಲ ಕೆಲವು ವಾರಗಳಲ್ಲಿ ಈ ದೈಹಿಕ ಬದಲಾವಣೆಗಳು ಸ್ಪಷ್ಟವಾಗಿ ಅನುಭವಕ್ಕೆ ಬರುತ್ತವೆ. ಇದಕ್ಕೆ ನೇರವಾದ ಪರಿಹಾರವೆಂದರೆ ನೀವು ದೇಹದಿಂದ ಬೆವರನ್ನು ಸುರಿಸಬೇಕು, ಯೋಗ ಮತ್ತು ಪ್ರಾಣಾಯಾಮವನ್ನು ಮಾಡಬೇಕು. ಶನಿಯು ಕಠಿಣ ಪರಿಶ್ರಮದ ಕಾರಕ. ನೀವು ನಿಮ್ಮ ದೇಹವನ್ನು ಎಷ್ಟು ದುಡಿಸುತ್ತೀರೋ ಅಷ್ಟು ನೋವಿನ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ವಿದ್ಯಾರ್ಥಿಗಳಿಗೆ ಈ ಸಮಯವು ಯಾವುದೇ ವರಕ್ಕಿಂತ ಕಡಿಮೆ ಇಲ್ಲ. ನಿಮ್ಮ ಅಧ್ಯಯನದ ಕಡೆಗೆ ನಿಮ್ಮ ಗಮನ ಮತ್ತು ಏಕಾಗ್ರತೆಯು ಹೆಚ್ಚಾಗುತ್ತದೆ. ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದರೆ ಅದು ನಿಮ್ಮ ಪರವಾಗಿ ಬರುವ ಬಲವಾದ ಸಾಧ್ಯತೆ ಇದೆ. ಶನಿಯು ನಿಮಗಾಗಿ ಶಿಕ್ಷಣದ ಅಧಿಪತಿ, ಅಂದರೆ ಪಂಚಮೇಶನಾಗಿದ್ದಾನೆ ಮತ್ತು ವಕ್ರನಾಗಿರುವುದರಿಂದ ಅವನ ಚೇಷ್ಟಾ ಬಲ ಹೆಚ್ಚಾಗಿದೆ. ಆರನೇ ಮನೆಯ ಮೇಲಿನ ಅವನ ಪ್ರಭಾವದಿಂದ ಶತ್ರುಗಳು ಮತ್ತು ಸ್ಪರ್ಧೆಯ ಮೇಲೆ ನಿಮ್ಮ ಗೆಲುವು ಬಹುತೇಕ ಖಚಿತವಾಗಿದೆ. ಸೆಪ್ಟೆಂಬರ್ನಿಂದ ನವೆಂಬರ್ ನಡುವೆ ನಿಮ್ಮ ಕಾರ್ಯಕ್ಷಮತೆಯು ಅತ್ಯುತ್ತಮವಾಗಿರುತ್ತದೆ. ಆದರೆ ನೀವು ಸಾಮಾಜಿಕ ಜಾಲತಾಣಗಳಿಂದ ಅಂತರವನ್ನು ಕಾಯ್ದುಕೊಳ್ಳಬೇಕು ಮತ್ತು ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಪುಸ್ತಕಗಳು ಮತ್ತು ಗುರಿಯ ಮೇಲೆ ಕೇಂದ್ರೀಕರಿಸಬೇಕು. ಮನೆಯನ್ನು ನಿಭಾಯಿಸುತ್ತಿರುವ ಗೃಹಿಣಿಯರಿಗೆ 4ನೇ ಮನೆಯ ಮೇಲಿನ ಶನಿಯ ದೃಷ್ಟಿಯಿಂದಾಗಿ ಮಾನಸಿಕ ನೆಮ್ಮದಿಯ ಕೊರತೆ ಮತ್ತು ದೈನಂದಿನ ಕೆಲಸಗಳಲ್ಲಿ ಹೆಚ್ಚು ಆಯಾಸದ ಅನುಭವವಾಗಬಹುದು. ನಿಮ್ಮ ಕಠಿಣ ಪರಿಶ್ರಮವನ್ನು ಪ್ರಶಂಸಿಸಲಾಗುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು. ಲಗ್ನದ ಮೇಲಿನ ದೃಷ್ಟಿಯು ಓವರ್ ಥಿಂಕಿಂಗ್ ಅನ್ನು ಹೆಚ್ಚಿಸುತ್ತದೆ. ನೀವು ಮನೆಯಿಂದಲೇ ಯಾವುದೇ ಕೆಲಸ ಅಥವಾ ಬೊಟಿಕ್ ನಡೆಸುತ್ತಿದ್ದರೆ ಅದರಲ್ಲಿ ಇದ್ದಕ್ಕಿದ್ದಂತೆ ಆರ್ಡರ್ಗಳು ಹೆಚ್ಚಾಗಬಹುದು. ನಿಮಗಾಗಿ ನೀವು ಸ್ವಲ್ಪ ಸಮಯವನ್ನು ಮೀಸಲಿಡಬೇಕು ಮತ್ತು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಾಗಿ ಸುಂದರಕಾಂಡವನ್ನು ಪಠಿಸಬೇಕು. ಅದೇ ರೀತಿ ನಿವೃತ್ತರಾದವರಿಗೆ ಹಳೆಯ ಹವ್ಯಾಸಗಳು ನೆನಪಾಗುತ್ತವೆ ಮತ್ತು ಸ್ನೇಹಿತರನ್ನು ಭೇಟಿಯಾಗಬೇಕಾಗುತ್ತದೆ. ಕಾಲುಗಳಲ್ಲಿ ನೋವಿನ ದೂರುಗಳು ಹೆಚ್ಚಾಗಬಹುದು, ಆದರೆ ಪಿಂಚಣಿ ಅಥವಾ ಹಳೆಯ ಹೂಡಿಕೆಯ ಸ್ಥಗಿತಗೊಂಡ ಹಣವು ಇದೇ ಸಮಯದಲ್ಲಿ ನಿಮಗೆ ಮರಳಿ ಸಿಗಬಹುದು. ನೀವು ಬೆಳಿಗ್ಗೆ ವಾಯುವಿಹಾರಕ್ಕೆ ಕಡ್ಡಾಯವಾಗಿ ಹೋಗಬೇಕು ಮತ್ತು ದೇಹವನ್ನು ನಿಷ್ಕ್ರಿಯವಾಗಲು ಬಿಡಬಾರದು. ನೀವು ವಿದೇಶಕ್ಕೆ ಹೋಗಲು, ಎಂಟೆಕ್ ಅಥವಾ MBA ಓದಲು ಅಥವಾ ಯಾವುದೇ ಸುದೀರ್ಘ ಪ್ರಯಾಣವನ್ನು ಮಾಡಲು ಯೋಜಿಸುತ್ತಿದ್ದರೆ ವಿಳಂಬವಾಗಿದ್ದ ವೀಸಾ ಮತ್ತು ದಾಖಲೆಗಳ ಕೆಲಸವು ಈಗ ಕೈಗೂಡಲು ಪ್ರಾರಂಭಿಸುತ್ತದೆ. ಶನಿಯ 3ನೇ ದೃಷ್ಟಿಯು ಮಂಗಳನು ಕುಳಿತಿರುವ 9ನೇ ಮನೆಯ ಮೇಲೆ ಬೀಳುತ್ತಿದೆ. ವಕ್ರನಾಗಿರುವುದರಿಂದ ಆ ಅಡೆತಡೆಯು ಈಗ ನಿವಾರಣೆಯಾಗುತ್ತಿದೆ ಮತ್ತು ನವೆಂಬರ್ ತಿಂಗಳಲ್ಲಿ ಸುದೀರ್ಘ ಪ್ರಯಾಣದ ಯೋಗಗಳು ಪ್ರಬಲವಾಗಿವೆ. ನಿಮ್ಮ ಪೇಪರ್ ವರ್ಕ್ ಅನ್ನು ಪೂರ್ತಿ ಶಿಸ್ತಿನಿಂದ ಮಾಡಿ ಮತ್ತು ಯಾವುದೇ ಶಾರ್ಟ್ಕಟ್ ಅಥವಾ ತಪ್ಪು ದಾಖಲೆಗಳನ್ನು ಬಳಸದಿರಿ ಎಂಬುದನ್ನು ನೆನಪಿನಲ್ಲಿಡಿ. ಮಾನಸಿಕವಾಗಿ ಈ ಸಮಯವು ಆತ್ಮಾವಲೋಕನದ ಸಮಯವಾಗಿದೆ. ಚಂದ್ರ ಮತ್ತು ಲಗ್ನದ ಮೇಲೆ 7ನೇ ದೃಷ್ಟಿ ಇರುವುದರಿಂದ ಎಲ್ಲವೂ ನಿಮ್ಮ ವಿರುದ್ಧ ನಡೆಯುತ್ತಿದೆ ಎಂದು ನಿಮಗೆ ಅನಿಸಬಹುದು. ಧ್ಯಾನವನ್ನು ನಿಮ್ಮ ದಿನಚರಿಯ ಭಾಗವಾಗಿಸಿಕೊಳ್ಳಿ ಮತ್ತು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದನ್ನು ಕಲಿಯಿರಿ. ಸಮಯಕ್ಕೆ ಅನುಗುಣವಾಗಿ ಈ ಗೋಚಾರವನ್ನು ಅರ್ಥ ಮಾಡಿಕೊಳ್ಳುವುದಾದರೆ ಜುಲೈ 27ರಿಂದ ಆಗಸ್ಟ್ 20ರವರೆಗೆ ಶನಿಯು ಬುಧನ ನಕ್ಷತ್ರವಾದ ರೇವತಿಯಲ್ಲಿ ಇರುತ್ತಾನೆ. ಈ ಸಮಯವು ಯಾರೊಂದಿಗೂ ಜಗಳವಾಡುವುದಕ್ಕಲ್ಲ, ಬದಲಿಗೆ ಕುಳಿತು ವ್ಯಾಪಾರ ಮತ್ತು ವೈವಾಹಿಕ ಜೀವನದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ಸಮಯವಾಗಿದೆ. ಆಗಸ್ಟ್ 20ರಿಂದ ಅಕ್ಟೋಬರ್ 31ರ ನಡುವೆ ಶನಿಯು ತನ್ನದೇ ಆದ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಗೋಚಾರ ಮಾಡುತ್ತಾನೆ. ಇದು ಅತ್ಯಂತ ಶಕ್ತಿಶಾಲಿ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ದೇವಗುರು ಬೃಹಸ್ಪತಿಯ ಸಂಪೂರ್ಣ ರಕ್ಷಣೆ ಲಭಿಸುತ್ತದೆ. ಕೆಟ್ಟ ಕೆಲಸಗಳು ಸರಿಹೋಗುತ್ತವೆ, ಮೆದುಳುಗಳು ನಿಶ್ಚಯವಾಗುತ್ತವೆ ಮತ್ತು ವೃತ್ತಿ ಜೀವನದಲ್ಲಿ ದೊಡ್ಡ ಜಿಗಿತವಿರುತ್ತದೆ. ನವೆಂಬರ್ 1ರಿಂದ ಡಿಸೆಂಬರ್ 11ರ ನಡುವೆ ಗುರುವು ತನ್ನ ಸ್ಥಾನವನ್ನು ಬದಲಾಯಿಸುತ್ತಾನೆ ಮತ್ತು ಶನಿಯ ಶಕ್ತಿಯು ಸಂಪೂರ್ಣವಾಗಿ ನೇರವಾದ ಶಕ್ತಿಯಾಗುತ್ತದೆ. ಈ 1.5 ತಿಂಗಳಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕು ಮತ್ತು ಶಿಸ್ತಿನಿಂದ ಇರಬೇಕು. ಈ ಸಮಯವನ್ನು ಶುಭಕರವಾಗಿಸಲು ನಿಮ್ಮ ಅದೃಷ್ಟದ ಬಣ್ಣ ಹಸಿರು ಮತ್ತು ತಿಳಿ ನೀಲಿಯಾಗಿರುತ್ತದೆ. ಶುಭ ಸಂಖ್ಯೆಗಳು 5 ಮತ್ತು 8 ಆಗಿರುತ್ತವೆ ಮತ್ತು ಪ್ರಮುಖ ಕೆಲಸಗಳಿಗಾಗಿ ಬುಧವಾರ ಮತ್ತು ಶನಿವಾರದ ಜೊತೆಗೆ ಪಶ್ಚಿಮ ದಿಕ್ಕು ಮತ್ತು ಫಲದಾಯಕವಾಗಿರುತ್ತದೆ. ಪಶ್ಚಿಮ ದಿಕ್ಕು ಹೆಚ್ಚು ಫಲದಾಯಕವಾಗಿರುತ್ತದೆ. ದೈಹಿಕ ಮತ್ತು ಮಾನಸಿಕ ತೊಂದರೆಗಳನ್ನು ತಪ್ಪಿಸಲು ಕೆಲವು ಸರಳ ಮತ್ತು ನಿಖರವಾದ ಪರಿಹಾರಗಳನ್ನು ಅಳವಡಿಸಿಕೊಳ್ಳಿ. ಒಂದು ಇಡೀ
ತೆಂಗಿನಕಾಯಿಯನ್ನು ಹಳದಿ ಬಟ್ಟೆಯಲ್ಲಿ ಸುತ್ತಿ. ಒಂದು ಇಡೀ ತೆಂಗಿನಕಾಯಿಯನ್ನು ಹಳದಿ ಬಟ್ಟೆಯಲ್ಲಿ ಸುತ್ತಿ ಅದಕ್ಕೆ ಕೆಂಪು ದಾರವನ್ನು ಕಟ್ಟಿ ಭಗವಾನ್ ವಿಷ್ಣುವಿನ ದೇವಸ್ಥಾನದಲ್ಲಿ ಅರ್ಪಿಸಿ. ಸಂಪತ್ತು ಮತ್ತು ಅದೃಷ್ಟಕ್ಕಾಗಿ ನಿಯಮಿತವಾಗಿ ದೇವಿ ಲಕ್ಷ್ಮಿಗೆ ಹಳದಿ ಹೂವುಗಳನ್ನು ಅರ್ಪಿಸಿ ಮತ್ತು ಮಾನಸಿಕ ಶಾಂತಿಗಾಗಿ ಪ್ರತಿದಿನ ಮನೆಯಲ್ಲಿ ಸುಂದರಕಾಂಡವನ್ನು ಪಠಿಸಿ ಅಥವಾ ಅದರ ಧ್ವನಿ ಅನುರಣಿಸುವಂತೆ ಮಾಡಿ. ಶನಿಯು 4ನೇ ದರ್ಜೆಯ ಅಂದರೆ 4ನೇ ವರ್ಗದ ಕಾರ್ಮಿಕರ ಕಾರಕನಾಗಿದ್ದಾನೆ. ಆದ್ದರಿಂದ ರಸ್ತೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರನ್ನು ಗೌರವಿಸಿ ಮತ್ತು ಅವರಿಗೆ ಸಹಾಯ ಮಾಡಿ. ಕೊನೆಯದಾಗಿ ಒಂದು ವಿಶೇಷದ ಮುನ್ನೆಚ್ಚರಿಕೆಯನ್ನು ತಿಳಿದುಕೊಳ್ಳಿ. ಶನಿಯ 3ನೇ ದೃಷ್ಟಿಯು 9ನೇ ಮನೆಯ ಮೇಲಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸುಳ್ಳು, ವಂಚನೆ ಅಥವಾ ಶಾರ್ಟ್ ಕಟ್ಗಳ ಮೊರೆ ಹೋಗಬೇಡಿ. ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ. ಅಲ್ಲದೆ 4ನೇ ಮನೆಯ ಮೇಲಿನ ದೃಷ್ಟಿಯಿಂದಾಗಿ ವಾಹನ ಚಲಾಯಿಸುವಾಗ ಅತ್ಯಂತ ಜಾಗರೂಕರಾಗಿರಿ. ಜ್ಯೋತಿಷ್ಯವು ನಿಮ್ಮನ್ನು ಹೆದರಿಸುವುದಕ್ಕಲ್ಲ, ಬದಲಿಗೆ ಮುಂಬರುವ ಹವಾಮಾನದ ಬಗ್ಗೆ ಮಾಹಿತಿಯನ್ನು ನೀಡುವುದಕ್ಕಾಗಿದೆ. ಇದರಿಂದ ನೀವು ಸಂಪೂರ್ಣ ತಯಾರಿಕೆಯೊಂದಿಗೆ ಮುಂದುವರಿಯಬಹುದು. ಗ್ರಹಗಳು ನಿಮಗೆ ಕೇವಲ ಪ್ರವೃತ್ತಿಯನ್ನು ನೀಡುತ್ತವೆ, ಆದರೆ ನಿಮ್ಮ ಕರ್ಮ ಮತ್ತು ಸರಿಯಾದ ಪರಿಹಾರಗಳು ಪ್ರತಿಯೊಂದು ಫಲಿತಾಂಶವನ್ನು ಬದಲಾಯಿಸಬಹುದು. ತಾಳ್ಮೆಯಿಂದಿರಿ, ನಿರಂತರ ಪ್ರಯತ್ನಗಳನ್ನು ಮಾಡಿ ಮತ್ತು ನಿಮ್ಮ ಜೀವನದ ಈ ಕಾಸ್ಮಿಕ್ ಆಸಿಡ್ ಅನ್ನು ಸಕಾರಾತ್ಮಕ ಬದಲಾವಣೆಯನ್ನಾಗಿ ಸ್ವೀಕರಿಸಿ.